ಸ್ವಲ್ಪ ಅರ್ಜೆಂಟಾಗಿ ನನಗೆ ಹಣ ಬೇಕಾಗಿತ್ತು. ಒಂದು 15 ಲಕ್ಷ ಬೇಕಿತ್ತಮ್ಮ. ಏನ್ರಿ ಆಗಿದೆ ನಿಮ್ಗೆ? ಎಲ್ಲಿದೆ ನಿಮ್ ತಲೆ? ನಿಮ್ ಬಾಡಿ ಮಾತ್ರ ಇಲ್ಲಿ ಓಡಾಡ್ತಾ ಇದೆ. ಆದ್ರೆ ನಿಮ್ ತಲೆ ಬೇರೆ ಎಲ್ಲೋ ಇದೆಯಲ್ಲ? ಸಾರಿ ದೇವ್ ಸರ್. ಸಾರಿ ಏನಕ್ಕೆ? ನೀವು ಬೀಳೋಕ್ ಮುಂಚೆ ನಾ ಹಿಡ್ಕೊಂಡ್ಬಿಟ್ನಲ್ಲ. ನೀವು ಥ್ಯಾಂಕ್ಸ್ ಹೇಳ್ಬೇಕು ನನಗೆ. ಆಯ್ತು, ಥ್ಯಾಂಕ್ ಯು. ಇವಾಗ ಹೇಳಿ, ಏನಾಗಿದೆ ನಿಮ್ಗೆ? ಮೇಡಮ್ ಏನೋ ದೊಡ್ಡದಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಆಮ್ ಐ ರೈಟ್? ಹೌದು ದೇವ್ ಸರ್, ನಾನ್ ನಿಮ್ ಹತ್ರ ಏನೋ ಕೇಳ್ಬೇಕಾಗಿತ್ತು. ಫೈನಲಿ ಇವಾಗ್ಲಾದ್ರೂ ಏನೋ ಕೇಳ್ಬೇಕು ಅನ್ಕೊಂಡಲ್ಲ. ನನಗೆ ತುಂಬಾನೇ ಖುಷಿ ಆಗ್ತಿದೆ. ಅದೇನೋ ಕೇಳಿ. ಅದ್ ಈ ಭೂಮಿಲ್ ಸಿಗದೆ ಹೋದ್ರು ಆ ಚಂದ್ರಲೋಕದಿಂದ ತಂದು ನಿಮ್ ಪಾದದ ಮುಂದೆ ಇಟ್ಬಿಡ್ತೀನಿ. ನಿಮ್ ತಲೆ ಆ ಥರ ಎಲ್ಲ ಏನೂ ಇಲ್ಲ. ನಾನ್ ನಿಮ್ ಹತ್ರ ಒಂದ್ ಪ್ರಶ್ನೆ ಕೇಳ್ಬೇಕು ಅಷ್ಟೇ. ಅಯ್ಯೋ ಅಷ್ಟೇನಾ? ದೇವ್ ಸರ್, ನೀವ್ ಅದಕ್ಕೆ ಸೀರಿಯಸ್ ಆಗಿ ಉತ್ತರ ಕೊಡ್ಬೇಕು. ಸರಿ ಅದೇನೋ ಕೇಳಿ. ದೇವ್ ಸರ್, ನಾವೊಬ್ರಿಗೆ ಸಹಾಯ ಮಾಡೋದು ಸರಿ ಅಂತೀರಾ ಅಥವಾ ತಪ್ಪು ಅಂತೀರಾ? ನೋಡಿ ಪವಿತ್ರ ಅವ್ರೆ, ಒಳ್ಳೆಯವ್ರಿಗೆ ಒಳ್ಳೇದಕ್ಕೆ ಹೆಲ್ಪ್ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ದೊಡ್ಡೋರೇ ಹೇಳಿಲ್ವಾ? ಅದ್ ಸರಿನೇ, ಅದ್ರಲ್ಲಿ ತಪ್ಪೇನಿದೆ? ಆಮೇಲೆ ಒಳ್ಳೆಯವ್ರ ಥರ ಮುಖವಾಡ ಹಾಕೊಂಡಿರೋ ಕೆಟ್ಟೋರು ನಮ್ ಬೆನ್ ಹಿಂದೆನೆ ಚೂರಿ ಹಾಕ್ತಿದ್ರೆ ಅಥವಾ ನಮಗ್ ದ್ರೋಹ ಮಾಡ್ತಿರೋದು ನಮಗ್ ಗೊತ್ತಾದ್ರೆ ಏನ್ ಮಾಡ್ಬೇಕು? ಯಾರು ದ್ರೋಹ ಮಾಡಿದ್ರು? ನೀವ್ ಮೊದ್ಲು ನನ್ ಪ್ರಶ್ನೆಗೆ ಉತ್ತರ ಕೊಡಿ. ಇವಾಗ ದ್ರೋಹ ಮಾಡಿರೋರ್ ಬಗ್ಗೆ ಯೋಚನೆ ಮಾಡ್ಕೊಂಡು ನೀವು ನಿಮ್ ಮನ್ಸನ್ನ ನೋಯ್ಸ್ಕೋಬಾರ್ದು ಪವಿತ್ರ ಅವ್ರೆ. ತಪ್ಪು ಮಾಡಿರೋರು ಇನ್ನೊಂದ್ಸತಿ ದ್ರೋಹ ಮಾಡೋ ಬಗ್ಗೆ ಯೋಚನೆನೂ ಮಾಡ್ಬಾರ್ದು. ಹಾಗ್ ಪಾಠ ಕಲಿಸ್. ಪಾಠ ಕಲಿಸ್ಬೇಕು ಅಷ್ಟೇ ಅಲ್ವಾ? ಅಷ್ಟೇ. ಆದ್ರೆ ಆ ಪಾಠದಲ್ಲಿ ನೀವ್ ಸಿಗಾಕೋಬಾರ್ದು. ಇವಾಗ ಹೇಳಿ, ಏನ್ ನಿಮ್ ಟೆನ್ಷನ್? ಯಾಕೆ ಈ ಪ್ರಶ್ನೆ ಎಲ್ಲ ಕೇಳ್ತಾ ಇದೀರಾ? ಯಾರು ಪಾಠ ಕಲಿಸ್ಬೇಕು? ಏನೂ ಇಲ್ಲ ದೇವ್ ಸರ್, ಸುಮ್ನೆ ಹಾಗೆ ಕೇಳ್ದೆ ಅಷ್ಟೇ. ಇಲ್ಲ ಪವಿತ್ರ ಅವ್ರೆ, ನೀವು ನಂಗೆ ಪೂರ್ತಿ ವಿಷಯ ಹೇಳಬೇಕೀಗ. ಇದ್ರೆ ತಾನೇ ದೇವ್ ಸರ್ ಹೇಳಕ್ಕೆ. ಪವಿತ್ರ ಅವ್ರೆ, ಪವಿತ್ರ ಅವ್ರೆ, ಏನಾಗಿದೆ ಇವ್ರಿಗೆ? ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಲ್ಲ ಅರ್ಧಂಬರ್ಧ ಹೇಳೋಗ್ತಿದಾರಲ್ಲ. ಪವಿತ್ರ ಅವ್ರೆ, ನಿಮ್ಮೆಲ್ಲ ನಂಗೆ ಕೋಪ ಬರ್ತಿದೆ. ಯಾಕೆ ಹಿಂಗ್ ಮಾಡ್ತಾರೆ ಇವರು? ಮಗದ್ ಕಂಪನಿ ಅಪ್ಪಸ್ ಕಂಪನಿ ಯಾವ್ದೋ ಒಂದು ನಮ್ದು ಅಂತ ಒಂದು ಕಾಫಿ ಕಂಪನಿ ಆತು, ಹೌದಿಲ್ಲ? ಪ್ರಬೋಧ ದೇಶಮುಖ ರಚತ್ ಪ್ರಬೋಧ ದೇಶಮುಖ ನನ್ನ ಮಗಂದು ಕಾಫಿ. 60 ಕೋಟಿ ಫೈಲ್ ರೀ ಇದು. ಇದನ್ನೆಲ್ಲರ ಹುಷಾರ ಬಚ್ಚಿಡ್ಬೇಕು. ಎಲ್ಲಿ ಬಚ್ಚಿರು? ಎಲ್ಲಿ ಕಬೋರ್ಡ್ನಿಗಿರೋನು. ಕವಡ? ಬೇಡ ಏನ್ ಮಾಡ ಮಂಗ ಡಿಫ್ರೆಂಟ್ ಒಂದು ಐಡಿಯಾ ಬಂತು ತಲೆಲಿ. ಏನ್ ಗೊತ್ತಾ, ಒಂದು ಸಿನಿಮಾ ನೋಡಿದ್ದೆ, ಅದೇ ತರ ಮಾಡೋಣ. ಹಿಂಗಾಗಿ ಹೇಳ್ತೀನಿ ಬಾ ನೀನು. ಸರಿ. ಗೋವರ್ಧನ, ಎಲ್ಲೋ ಹೊರಟಾಗಿದೆಯಲ್ಲಪ್ಪ. ಹೌದಪ್ಪ, ಅದು ನೋಡು, ಏನೇ ಇದ್ರು ಅದನ್ನೆಲ್ಲ ಆಮೇಲೆ ಇಟ್ಕೋ. ಇವಳು ನಿನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಬೇಕಂತ. ಡಾಕ್ಟ್ರು ಇವತ್ತು ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರು. ಆಸ್ಪತ್ರೆಯವರು 15 ಲಕ್ಷ ಬಿಲ್ ಕೊಟ್ಟಿದ್ದಾರೆ ಯಜಮಾನ್ರೆ. ನಿಮ್ಮಿಬ್ಬರಿಗೂ ಮಾತಾಡೋದಕ್ಕೆ 1000 ವಿಚಾರಗಳಿದಾವೆ ಅಂತ ನನಗ್ ಗೊತ್ತು. ಸಂಜೆವರೆಗೂ ಎಲ್ಲಾದರೂ ಹೊರಗಡೆ ಸುತ್ತಾಡ್ಕೊಂಡು ಮನ್ಸಲ್ಲಿರೋದನ್ನೆಲ್ಲ ಹಂಚ್ಕೊಂಡು ಬನ್ನಿ, ಹೋಗಿ. ಆಯ್ತಪ್ಪ, ಖಂಡಿತ ಹೋಗ್ತೀವಿ. ಆದ್ರೆ ಈಗ ನನಗೊಂದು ಅರ್ಜೆಂಟ್ ಕೆಲಸ ಬಂದಿದೆ, ನಾನು ಹೋಗ್ಲೇಬೇಕು. ಬೇಗ ಬಂದ್ಬಿಡ್ತೀನಿ. ಅಲ್ಲಿಂದ ಬಂದ್ಮೇಲೆ ಹೋಗೋಣ ರಾಧಿಕ. ಅದೇನಂತ ತಲೆ ಹೋಗೋ ಕೆಲ್ಸನೂ ನಿಂದು ಹೆಂಡತಿಗಿಂತ ಈ ಸಂಸಾರಕ್ಕಿಂತ ಮುಖ್ಯವಾದ ಇನ್ನೇನಿದೆ ಹೇಳು? ಅದು ಒಂದು ಪ್ರೋಗ್ರಾಮ್ ಬಂದಿದೆಪ್ಪ. ನನ್ ಕೋ ಸಿಂಗರ್ ಕೂಡ ಊರಲ್ಲಿಲ್ಲ. ಅದನ್ನ ನಾನೇ ನಿಭಾಯಿಸ್ಬೇಕು, ನಾನೊಬ್ಬರೇ ಹಾಡ್ಬೇಕು. ಅದಕ್ಕೆ ಅದ್ರ ತಯಾರಿ ಮಾಡ್ಕೊ ನಾನು ಹೋಗ್ಲೇಬೇಕು. ನೋಡಿದ್ರ ಮಾವ, ಇದೆ ಇವ್ರ ಆಸ್ತಿ ರೂಪ. ನಾನ್ ಎಷ್ಟೇ ಕೆಳಗಿಳಿದ್ ಬಂದ್ರು ಇವ್ರಿಗೆ ನನ್ ಮೇಲ್ ಒಂಚೂರು ಬೆಲೆ ಇಲ್ಲ. ಇವ್ರಿಂದ ಇನ್ನೇ ನಿರೀಕ್ಷೆ ಮಾಡಕ್ ಸಾಧ್ಯ? ಇವ್ರು ಯಾವತ್ತೂ ಬದ್ಲಾಗದಿಲ್ಲ. ಹಾಗೆಲ್ಲ ತೀರ್ಮಾನಕ್ಕೆ ಬರ್ಬೇಡ. ಪ್ರೋಗ್ರಾಮ್ ಇದೆ ಅಂತ ಅವನೇ ಹೇಳಿದಾನಲ್ಲ. ಮೇನ್ ಸಿಂಗರ್ ಆಗಿ ಅವನೇ ಹೋಗ್ದಿದ್ರೆ ಹೇಗೆ ಹೇಳು? ನಮಗೆ ನಂಬಿಕೆ ಇಲ್ದಿದ್ದಾಗ ಪ್ರತಿಯೊಂದು ತಪ್ಪಾಗೆ ಕಾಣಿಸುತ್ತೆ. ಒಂದು ಸಲ ಅವನ ಮೇಲೆ ನಂಬಿಕೆ ಇಟ್ಟು ನೋಡು. ಕಣ್ಣಾರೆ ಕಂಡ್ರು ಪ್ರಮಾಣಿಸ್ ನೋಡು ಅಂತ ಗಾದೆನೇ ಇದೆಯಲ್ಲಮ್ಮ. ಸರಿ ಮಾವ, ಕಣ್ಣಾರೆ ಕಂಡ್ರು ಪ್ರಮಾಣಿಸ್ ನೋಡು ಅಂತ ಹೇಳ್ತಿದಿರಲ್ಲ. ಹಾಗಾದ್ರೆ ಇವ್ರು ಎಲ್ಲಿಗೆ ಹೋದ್ರು? ನಿಜವಾಗ್ಲೂ ಹಾಡಕ್ಕೆ ಹೋದ್ರ ಅಥವಾ ಬೇರೆ ಕಡೆ ಎಲ್ಲರೂ ಹೋದ್ರ? ಇವತ್ತು ನಾನ್ ನನ್ ಕಣ್ಣಾರೆ ನೋಡ್ತೀನಿ. ಇವತ್ತು ನಿಮ್ಮಸ್ಲಿ ರೂಪ ನೋಡಕ್ಕೆ ನಿಮ್ಮಿಂದನೇ ಬರ್ತಾ ಇದೀನಿ. ನೀವಿಷ್ಟು ದಿನ ಹೇಳ್ತಾ ಇದ್ದು ನಿಜನ ಸುಳ್ಳ ಅಂತ ನನಗಿವತ್ ಗೊತ್ತಾಗ್ಲೇಬೇಕು. ಯಜಮಾನ್ರೆ, ಈ ಹಣ ತಗೊಂಡೋಗಿ ಮೊದ್ಲು ಬಿಲ್ ಕಟ್ಟು. ಇವ್ರು ನನಗ್ ಸುಳ್ಳು ಹೇಳಿದಾರಾ? ನಾನು ಒಳಗಡೆ ಬಂದ್ರೆ ವಿನೂತ್ ಅನಾವಶ್ಯಕವಾಗಿ ನನ್ ಮೇಲೆ ಕೋಪ ಮಾಡ್ಕೋತಾಳೆ. ಅದಕ್ಕೆ ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ನನ್ ಮಗಳ ಸಲುವಾಗಿ ನೀವ್ ಏನೇನೇನೋ ತೊಂದ್ರೆ ಅನ್ಭವಿಸ್ತಾ ಇದ್ದೀರಾ ಯಜಮಾನ್ರೆ. ಅವಳಿಗೋಸ್ಕರ ನೀವು ಆ ಲೇಡಿ ಯಾರು ಅಂತ ಗೊತ್ತಾಗ್ತಿಲ್ವಲ್ಲ? ಹಾಗೆಲ್ಲ ಮಾತಾಡ್ಬೇಡ. ಈಗಾಗ್ಲೇ ವಿನೂತ್ ಆಗಿ ನಾನ್ ಸರಿ ಮಾಡಕ್ ಆಗದೆ ಇರೋಷ್ಟು ಅನ್ಯಾಯ ಆಗ್ಬಿಟ್ಟಿದೆ. ಆ ಅನ್ಯಾಯದ ಮುಂದೆ ಈ ಸಹಾಯ ಏನೂ ಅಲ್ಲ. ಅವ್ರು ಏನ್ ಮಾತಾಡ್ತಿದಾರೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ? ನೋಡು, ಯಾರು ಏನೇ ಅಂದ್ರು ಯಾವಾಗ್ಲೂ ನಾನು ಅವ್ರ ಜೊತೆ ಇರ್ತೀನಿ. ಅವಳಿಗೆ ಹೇಳು. ಇವ್ರು ಅದ್ಯಾವ್ದೋ ಹೆಂಗ್ಸ್ ಜೊತೆಗೆ ಇಷ್ಟ ಹತ್ರ ಇರೋದನ್ನ ನನ್ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲ. ಧೈರ್ಯವಾಗಿರೋ. ಮೊದ್ಲಿದ್ ದುಡ್ಡು ಕಟ್ಟು. ನಿಂದ್ರಿಲಿ, ಏನ್ ಮಾಡಕತ್ತಿದಿ? ಸ್ವಲ್ಪ ನಾರ ಸಣ್ಣ ಸೂಕ್ಷ್ಮ ಇಲ್ಲೇನ? ಅಲ್ಲ, ನಮ್ ರೂಮ್ ಒಳಗ ನಮ್ ಪರ್ಮಿಷನ್ ಇಲ್ದೆ ಬೂಡಿ ನುಗ್ದಿದ್ದಲ್ದೆ ಏನ್ ಹುಡ್ಕಕತ್ತಿದಿ? ಇದು ನಮ್ ರೂಮು. ಕಾಮನ್ ಸೆನ್ಸ್ ಬೇಡ್ವಾ? ಕಾಮನ್ ಸೆನ್ಸು. ನಂದೊಂದ್ ಚಾಳಿ ಇದೆ ಮಾವ. ನನ್ನನ್ನು ಮಾವ ಅಂತ ಕರಿಬೇಡ ನೀನು. ಪ್ರಬೋಧ್, ಹೀಗ್ ಕರೆದ್ರೆ ಚೆನ್ನಾಗಿರಲ್ಲ ಅಲ್ವಾ ಮಾವ? ಅದಕ್ಕೆ ಸಹಿಸ್ಕೊಳ್ಳಿ. ಸರಿ ಇಲ್ಲ. ಏನದು ನಿಮ್ ಚಳಿ? ಅದೇ ಮಾವ, ನನ್ ಎದುರುಗಡೆ ಇರೋರು ನನ್ ಜೊತೆ ಹೇಗಿರ್ತಾರೋ ನಾನು ಅವ್ರ ಜೊತೆಗೆ ಹಾಗೆ ಇರ್ತೀನಿ. ಸೂಪರ್. ನೀವ್ ಮಾತ್ರ ಹೇಳ್ದೆ ಕೇಳ್ದೆ ಯಾರ್ ರೂಮಿಗ್ ಬೇಕಾದ್ರೂ ನುಗ್ಬಹುದಾ? ಏನ್ ಅನ್ಕೊಂಡಿ ನಮ್ಮನ್ನ? ನೋಡು,
ನಮ್ಗಂತ ಸಣ್ಣ ಬುದ್ಧಿ ಇಲ್ಲ. ನಾವು ಸ್ಟ್ಯಾಂಡರ್ಡ್ ದೇಶ್ ಮುಖ ಫ್ಯಾಮಿಲಿ. ನೀವು ಹೊರಗಡೆ ಹೋಗು ಏನು ಅನ್ಕೋ. ಇಲ್ಲ, ಅದು ಸಿಗೋವರ್ಗೂ ನಾನ್ ಇಲ್ಲಿಂದ ಹೋಗಲ್ಲ. ಯಾವುದು? ಲಾಕರ್ ಅಲ್ಲಿ ಒಂದು ಫೈಲ್ ನಾಪತ್ತೆ ಆಗಿದೆ. ಅದ್ರ ವಾಸನೆ ನಿಮ್ ರೂಮಿಂದಾನೇ ಬರ್ತಾ ಇದೆ. ಕಳ್ಳನ್ ಮನ್ಸು ಹುಳ್ಳುಳ್ಗೆ ಅನ್ನೋ ಹಾಗೆ ಆ ಮಾತು ಈಗ ಮಾವನ್ ಮುಖಕ್ಕೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತದೆ ಅಲ್ವಾ ಅತ್ತೆ? ಏನ್ ಬಾಯಿಗ್ ಬಂದಂಗ್ ಮಾತಾಡಕತ್ತಿದಿ? ಮನಿ ಒಳಗ ಫೈಲ್ ಕಾಣೆ ಆದ್ರ ಅದಕ್ ನಾವೇನ್ ಮಾಡಕ್ ಆಗ್ತದ? ನಾವೇನೋ ತುಡುಗ್ ಮಾಡಿವಿ ಅಂತ ಹೇಳಿ ನಮ್ಮೇಲೆ ಅನುಮಾನ ಪಡ್ತಿದಿ? ನೋಡು, ಇಷ್ಟೆಲ್ಲ ಆದ್ಮೇಲೆ ನಾನ್ ಸುಮ್ನಿರೋದಿಲ್ಲ. ರಾಧಿಕಾಕರ್ನ ಇಲ್ಲಿ ಕರಿತೀನಿ, ಪಂಚಾಯ್ತಿ ಮಾಡಿಸ್ತೀನಿ. ಈಗ್ಲೇ ನೀನ್ ಸೊಪ್ಪು ಉರಿಸ್ತೀನಿ, ನೋಡ್ತೀನಿ. ಯಾರನ್ ಬೇಕಾದ್ರೂ ಕರೀರಿ, ಆದ್ರೆ ಆ ಲಾಕರ್ ಅನ್ನೋದು ನನ್ ಜವಾಬ್ದಾರಿ. ನಿನ್ನೆ ರಾತ್ರಿ ಕಳ್ತನ ಆಗಿದೆ, ನೀವೇ ತಾನೇ ಆ ಕಳ್ರು. ಏನ್ ಮಾತಾಡಕತ್ತಿದಿ? ನಮ್ಮೆಲ್ಲ ಅನುಮಾನ ಪಡ್ತಿದಿ? ನಮ್ಮನ್ ಏನ್ ಅನ್ಕೊಂಡೆ? ನಾವ್ ಈ ಮನೆ ಮಗ ಸೊಸೆ. ನೋಡ್ರಿ, ನಮ್ಮೇಲೆ ಆರೋಪ ಮಾಡಕತ್ತಾಳ, ನಮ್ಮೇಲೆ ಅನುಮಾನ ಪಡಕತ್ತಾಳನು. ಏನ್ ಅನ್ಕೊಂಡ್ಬಿಟ್ಟಿದ್ದೆ ನಾನು ಈ ಮನೆ ದ್ವಿತೀಯ ಪುತ್ರ. ನನ್ನ ಮನೆ ಅನುಮಾನ ಸಿಕ್ಕಾಬಿಟ್ಟೆ ಅವಮಾನ ಸಿಕ್ಕಾಬಿಟ್ಟೆ. ಇದು ನಿಂಬಳೆ ಅಂತ ನನಗ್ ಮಾತ್ರ ಅಲ್ಲ, ಇಡೀ ಮನೆಯವ್ರಿಗೆಲ್ಲ ಚೆನ್ನಾಗ್ ಗೊತ್ತು ಅತ್ತೆ. ಇವಾಗ ಕರೀರಿ ಅತ್ತೆನ, ಕರೀರಿ. ನಾನೇ ಕರಿತೀನಿ. ರಾಧಿಕಾ ಅತ್ತೆ, ನಿರ್ಧಾರ ನಿಮ್ಮಿಬ್ರದು. ಈಗ್ಲೇ ಎಲ್ರೂನು ಕರೆದು ನಿಮ್ ರೂಮ್ ಚೆಕ್ ಮಾಡಿಸ್ಲಾ ಅಥವಾ ಆ ಫೈಲ್ ನ ಅದ್ರ ಜಾಗಕ್ಕೆ ಇಡ್ತೀರಾ? ಒಂದ್ ಆಟ ಆಡೋಣ, ಕಳ್ಳ ಪೊಲೀಸ್ ಆಟ ಅಂತಾನೆ ಅನ್ಕೊಳ್ಳಿ. ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ನಿಮ್ಗೊಂದ್ ಚಾನ್ಸ್. ವೆರಿ ಸಿಂಪಲ್. ನಾನೀಗ ಅಡ್ಗೆ ಮನೆಗ್ ಹೋಗಿ ಕುಕ್ಕರ್ ಇಡ್ತೀನಿ. ಆ ಕುಕ್ಕರು 3 ವಿಷಿಲ್ ಕೂಗೋ ಅಷ್ಟ್ರಲ್ಲಿ ಆ ಫೈಲ್ ನ ಲಾಕರ್ ಮೇಲೆ ಇಡ್ಬೇಕು. ದ ಗೇಮ್ ಸ್ಟಾರ್ಟ್ಸ್ ನೌ. ಕಂಡ ಆಕೆ ಹೆಂಗ್ ಹೇಳೋದು ನೋಡು. ಒಳ್ಳೆ ಡಾನ್ ತರ ಕಾಣಿಸ್ಬಿಡ್ಲು ಬಂದಿತ್ತಿಲ್ಲ ನನಗೆ. ಎತ್ತ ಚೋಟಿ ಮೆಣಸಿನಕಾಯಿ ಕಣ್ಣಂಗ್ ಕಾಣ್ತಾಳೆ ಇವ್ರು. ಹಿಂಗಂತ ಅನ್ಕೊಂಡಲ್ಲ ನಾನು. ಚೋಟ್ ಮೆಣಸಿನ್ಕಾಯಿ ಅಲ್ಲ, ಲವಂಗ್ ಮೆಣಸಿನ್ಕಾಯಿ ಆದ್ರೂ ಆಕಿ ಮುಂದ ನಾವ್ ಯಾವ್ದಾ ಕಾರಣಕ್ಕೂ ಸೋಲ್ಬಾರ್ದು. ಅಂದ್ರ ಹೆಂಗಿದ್ರು ಫೈಲ್ ನ ನಾವಿಲ್ ಬಚ್ಚಿಟ್ಟಿವಿ. ನಾಳೆ ಬೆಳಿಗ್ಗೆ ರಾಜತ್ ಮುಂಬೈಗ್ ಹೋಗ್ತಾ ಅವನ್ ಜೋಡಿ ಈ ಫೈಲು ಹೋಗ್ತದ. ಆಮೇಲೆ ಯಾರಾರ ಏನಾರ ಕೇಳಿದ್ರು ಅಂತ ಇಟ್ಕೋ, ಮನಿ ಅಂದ್ಮೇಲೆ ಹೆಣ್ಮಕ್ಳು ಇರ್ತಾರ, ಹೆಣ್ಮಕ್ಳು ಅಂದ್ಮೇಲೆ ಬಳಿ ಹಾಕೋತಾರ, ಕೆಲ್ಸದ ನಡುವೆ ಬಳಿ ಹೊಡಿತಾವ. ಆ ಬಳಿ ಚೂರು ಹಿಡ್ಕೊಂಡು ನಮ್ಮೇಲೆ ಅನುಮಾನ ಪಟ್ರೆ ಹೆಂಗ ಅಂತ ವಾದ ಮಾಡೋಣಂತ. ಆಮೇಲೆ ಆಕಿ ಏನ್ ಮಾಡ್ತಾಳ ನೋಡ್. ನೋಡಿ ಬಿಡಿ, ಏನ್ ತಲೆ ಕೆಟ್ಟಿದೆ ನಿನಗೆ? ಅಲ್ಲೂ ಹಾಗೆಲ್ಲ ಆಗಲ್ಲ. ಏನಾದ್ರೂ ಇದು ದೇವ್ಗೆ ಗೊತ್ತಾದ್ರೆ ಫೈಲಿಗೆ ಸಂಬಂಧಪಟ್ಟ ಅಕೌಂಟ್ ಬ್ಲಾಕ್ ಮಾಡ್ಬಿಡ್ತಾನೆ. ಆಮೇಲೆ ಈ ರಜೆ ಫೈಲ್ ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ? ಅದಕ್ಕೆ 3 ಕಾಸಿನ ಬೆಲೆ ಇಲ್ಲ, ಗೊತ್ತಾ ನಿಂಗೆ? ನಿನ್ನೆ ಅಂತ ಅಂದ್ಬಿಟ್ಲು. ಇದ್ ನನ್ ತಲೆಗೆ ಹೊಳಿಲಿಲ್ಲಲ್ಲ. ಅಯ್ಯೋ, ಏನ್ರಿ ಮಾಡೋದು? ಒಂದ್ ಕೆಲಸ ಮಾಡೋದು ನೀನು, ಅವಳು ಭರತ್ರ ಒಳಗೆ ಈ ಫೈಲ್ ಎಲ್ಲಿತ್ತು ಅಲ್ಲಿ ಇಟ್ಬಿಡು. ಅಷ್ಟು ಗೋಪ ಬರಿ ಬರಿ ಅಯ್ಯೋ, 60 crores. ಈಗ ಲೋಕರಲ್ಲಿ ಏನಾದ್ರೂ ಫೈಲ್ ಇಲ್ದೆ ಹೋದ್ರೆ ಸರ್ ನನ್ ಮೇಲೆ ಇಟ್ಟಿರೋ ನಂಬಿಕೆನ ಸಂಪೂರ್ಣವಾಗಿ ಕಳ್ಕೊತೀನಿ. ದೇವ್ ಸರ್ ನನ್ ಮೇಲೆ ಇಟ್ಟಿದ್ ನಂಬಿಕೆ ಉಳಿತು. ಈ ಫೈಲಲ್ಲಿ ಅಂಥದ್ದು ಏನಿತ್ತೋ, ಯಾವ ರಹಸ್ಯ ಇತ್ತೋ ನನಗೆ ಗೊತ್ತಿಲ್ಲ ದೇವ್ ಸರ್. ಆದ್ರೆ ಇದನ್ನ ಕುತಂತ್ರಗಳ ಪಾಲಾಗಿ ತಿಪ್ಪೆ ಸೇರೋದಕ್ ನಾನ್ ಬಿಡ್ಲಿಲ್ಲ ದೇವ್ ಸರ್. ನಾ ಬೆಂಕಿಯಂತೆ ನೀ ಗಾಳಿಯಂತೆ ಜೋಡಿ ಮುಂದೆ ಅದೇವು ಉಳಿಯುವನೆ ಬೆಂಕಿರುತ್ತೆ. ಅಮ್ಮ ಬೇಗ ಫೈಲ್ ಕೊಡು. ಈಗ್ಲೇ ಮುಂಬೈ ಕ್ಲೈಂಟ್ ಹತ್ರ ಹೋಗ್ಬೇಕು, ಎಲ್ಲ ವಿಷಯ ತಿಳಿಸ್ಬೇಕು, ಮಾಡ್ಕೊಂಡು ಬರಬೇಕು. ಅದೇ ವೆಂಪೈ ಪೀಸ್ ಸಗ ಟೈಮ್ ಬೇಸರ ಮಾಡ್ಕೋಬೇಡ ಕಣ, ನನ್ ಹಂತಿಕ್ ಫೈಲ್ ಇಲ್ಲ. ಮೊದ್ಲ ಹೇಳತ್ತಾನೆ, ಅಪ್ಪ ಫೈಲ್ ಕೊಡು. ಫೈಲು ನಿನ್ನ ಹತ್ರ ಇಲ್ವಾ? ಅಯ್ಯ ನಿನ್ನ ಹತ್ರ ಇದ್ಯಾ? ನಿನ್ನ ಹತ್ರ ಮಗನ ಬಾರ ಒಂದ್ ನಿಮಿಷ ನನ್ ಮಾತು ಕೇಳನೆ. ಲಾಕರ್ನಲ್ಲೇ ಇದೆ. ಲಾಕರ್ನಲ್ಲೇ ಇದೆ ಆ ಫೈಲು. ಲಾಕರ್ ಅದೇ ಸರಿಯಾಗಿ ಹೇಳು. ಪವಿತ್ರಂಗ ನಾವು ಕದ್ದದು ಗೊತ್ತಾಗ್ಬಿಟ್ಟು ನಿಮ್ಮ ಅಮ್ಮನ ಬಾಳೆ ಜೋರು ಅವಳಿಗೆ ಸಿಕ್ಬಿಡ್ತು. ಅದಕ್ಕೆ ವಾರನು ಮಾಡೋ ಇಲ್ಲ. ಅಲ್ವೋ ರಜತ, ಆ ಪುಣ್ಯಕೋಟೆ ಏನಾರ ದೇವ್ ಹತ್ರ ಹೋಗಿ ಇವ್ರೆಲ್ರೂ ಕೂಡಿ ಹಿಂಗೆಲ್ಲ ಮಾಡ್ಯಾರ, ನಿಮ್ ಫೈಲ್ ಕಳುವು ಮಾಡ್ಯಾರ ಅಂತ ಹೇಳಿದ್ಲು ಅಂತ ಇಟ್ಕೋ. ಆಮೇಲೆ ಮನಿ ಒಳಗ ಅದಕ್ಕ ಆ ಫೈಲ್ ನ ಆ ಕೋಣೆಲ್ಲ ಇಟ್ ಬಂದೀನಿ. ಆಹಾ, ಕಮ್ ಅಂತ ಇದೆ. ಇನ್ ಟೇಸ್ಟ್ ಹೆಂಗಿರ್ಬೇಡ, ನಾನು ಇದನ್ನ ಟೇಸ್ಟ್ ಮಾಡ್ತೀನಿ. ನೋಡ್ಕೊಂಡ್ ತಿನ್ಬೇಕಲ್ವಾ? ಸ್ಟೋವ್ ಮೇಲೆ ಇಟ್ಟರೆ ಬಿಸಿನೇ ಇರುತ್ತೆ. ನೋಡ್ಕೊಂಡಿದ್ದೀನಿ ನಾನು. ನೋಡ್ಕೊಂಡನ್ನ ಆರಿಸ್ಕೊಂಡ್ ತಿನ್ಬೇಕು. ನೀರ್ ಕೊಡಿರಿ. ಆಗ್ತಾ ಇಲ್ಲ, ಸಕ್ಕ ದುರಿತದೆ.